Hello, good morning students. How are you all? Hope all are fine. Stay home and stay safe. Last class ಅಲ್ಲಿ ಬಯೋಟೆಕ್ನಾಲಜಿ ಟಾಪಿಕ್ ನ ಬಿಗಿನ್ ಮಾಡಿದ್ವಿ. ಅರೌಂಡ್ 25 ಕ್ವೆಶ್ಚನ್ಸ್ ನ ಲಾಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನ 25 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಯಾವ ಕ್ವೆಶ್ಚನ್ಸ್ ಯಾವ ತರ ಇದೆ ಮತ್ತೆ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರುವಂತ ಕ್ವೆಶ್ಚನ್ಸ್ ಗಳಿದೆ. ಬಹಳ ಈಸಿಯಾಗಿ ಏನ್ ಮಾಡೋಣ ಸೊಲ್ಯೂಷನ್ ಮಾಡಕ್ಕೆ ಶುರು ಮಾಡೋಣ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡ್ಕೊಂಡ್ರೆ ಇಫ್ ಎ ಪ್ಲಾಸ್ಮಿಡ್ ಅಂದ್ಕೂಡಲೇ ನಿಮಗೆ ನಂಬರ್ ಆಫ್ ಇನ್ಫಾರ್ಮೇಶನ್ ಗೊತ್ತಾಗಬೇಕು. ಪ್ಲಾಸ್ಮಿಡ್ ಡೆಫಿನಿಷನ್ ಗೊತ್ತಿರಬೇಕು. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ವೆಕ್ಟರ್. ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾಸ್ಮಿಡ್ ಅಂದ್ಕೂಡಲೇ ಯಾವುದು PBr 322. ಅದರಲ್ಲಿರುವಂತ ಡಿಫರೆಂಟ್ ಸೈಟ್ ಗಳು ಗೊತ್ತಿರಬೇಕು. ರೆಕಗ್ನಿಷನ್ ಸೈಟ್ ಗೊತ್ತಿರಬೇಕು. ಸೆಲೆಕ್ಟಬಲ್ ಮಾರ್ಕರ್ ಗೊತ್ತಿರಬೇಕು. ಅಂದ್ರೆ ಒಂದು ಪ್ಲಾಸ್ಮಿಡ್ ಅಂದ್ಕೂಡಲೇ ಇಷ್ಟು ಇಮ್ಯಾಜಿನರಿ ಪಿಕ್ಚರ್ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು. ಗೊತ್ತಾಗ್ತಿದೆ ಅಲ್ವಾ? ಈಗ ಕ್ವೆಶ್ಚನ್ ನೋಡೋಣ. ಇಫ್ ಎ ಪ್ಲಾಸ್ಮಿಡ್ ವೆಕ್ಟರ್ ಇಸ್ ಡೈಜೆಸ್ಟೆಡ್ ವಿತ್ echo or first ಅಂದ್ರೆ it is an restriction enzyme. Okay, echo or first at a single site, then ಈಗ ನೋಡಿ ಕ್ವೆಶ್ಚನ್ ಈಗ ನೋಡ್ಕೊಳ್ಳಿ. a plasmid vector is digested with the echo or first at a single site, then it produces one sticky end with, so it will be produced, two sticky end will be produced, four sticky end will be produced, six sticky end will be produced. ಇದು ಕ್ಯಾನ್ಸರ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು DNA ಫ್ರಾಗ್ಮೆಂಟ್ಸ್ ನ ಬೇಕಾದ್ರೆ ಚೂಸ್ ಮಾಡಿ ಅಥವಾ ಪ್ಲಾಸ್ಮಿಡ್ ನ ಚೂಸ್ ಮಾಡಿ. ಈಗ ಇಲ್ಲಿ ಯಾವುದು ರೆಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿರ್ತೀರಾ, ಸೇಮ್ ಎನ್ಸೈಮ್ ನ ನಾವೆಲ್ಲ ಅಪ್ಲೈ ಮಾಡ್ತೀವಿ. ಪ್ಲಾಸ್ಮಿಡ್ ಗೂ ಸಹ ಏನ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ ಫಾರ್ ಐಡೆಂಟಿಫಿಕೇಶನ್ ಆಫ್ ರೆಕಗ್ನಿಷನ್ ಸೈಟ್. ಯಾವಾಗ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಥವಾ ಎನ್ಸೈಮ್ಸ್ ನ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ನಾವೀಗ ಯೂಸ್ ಮಾಡ್ತಿರೋದು ಇಕೋ ಆರ್ ಫಸ್ಟ್. ಈಗ ಡೈಜೆಸ್ಟ್ ಮಾಡ್ತು ಅಥವಾ ಬ್ರೇಕ್ ಮಾಡ್ತು ಅಂದ್ರೆ ಇಟ್ ಪ್ರೊಡ್ಯೂಸಸ್, ಇಲ್ಲೊಂದು ಸ್ಟಿಕಿ ಎಂಡ್ ಬರುತ್ತೆ, ಬಾಟಮ್ ಅಲ್ಲಿ ಒಂದು ಸ್ಟಿಕಿ ಎಂಡ್ಸ್ ಬರುತ್ತೆ. ಅಂದ್ರೆ ಎಷ್ಟು ಸ್ಟಿಕಿ ಎಂಡ್ಸ್ ಫಾರ್ಮ್ ಆಗುತ್ತೆ, ಇಟ್ ಪ್ರೊಡ್ಯೂಸಸ್ ಟೂ ಸ್ಟಿಕಿ ಎಂಡ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಈ ಕ್ವೆಶ್ಚನ್ ಗೆ ಕರೆಕ್ಟ್ ಆನ್ಸರ್ ನೋಡ್ತಾ ಹೋದ್ರೆ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಮಾಡ್ತೀವಿ, ಚೂಸ್ ಮಾಡ್ತೀವಿ. ಯಾವಾಗ ಇಕೋ ಆರ್ ಫಸ್ಟ್ ನ ಯೂಸ್ ಮಾಡಿ ಪ್ಲಾಸ್ಮಿಡ್ ನ ಡೈಜೆಸ್ಟ್ ಮಾಡ್ತೀರಾ, ಇಟ್ ಪ್ರೊಡ್ಯೂಸಸ್ ಟೂ ಸ್ಟಿಕಿ ಎಂಡ್ಸ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂದು ಕ್ವೆಶ್ಚನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ಲೀನ್ ಆಗಿ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್, how many fragments will be generated if you digest linear DNA molecule with restriction enzyme having 4 recognition site on the DNA? Question ನೀಟಾಗಿ ಅರ್ಥ ಮಾಡ್ಕೊಳ್ಳಿ. How many fragments, ಎಷ್ಟು fragments ನ ಪ್ರೊಡ್ಯೂಸ್ ಮಾಡಬಹುದು, will be generated if you digest linear DNA molecule. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಲೀನಿಯರ್ DNA molecule ಅಂತ ತಗೊಳ್ಳೋಣ. It is a linear DNA molecule. Okay, with restriction enzyme having 4 recognition site. ಈಗ linear DNA molecule ಬರ್ಕೊಂಡಿದ್ದೀರಾ, ಇದೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ ಕೊಟ್ಟಿದ್ದಾರೆ, having 4 recognition site. 4 recognition site ನು ಬರ್ಕೊಂತೀವಿ. ಇದು ಫಸ್ಟ್ recognition site, ಸೆಕೆಂಡ್ recognition site, ಥರ್ಡ್ recognition site, fourth recognition site. Total ಎಷ್ಟು recognition site ಇದೆ, 1 2 3 4 recognition site on the DNA. ಹಾಗಾದ್ರೆ ಇದನ್ನ ನಾವೇನ್ ಮಾಡಿದೀವಿ ಅಂದ್ರೆ restriction enzyme, DNA molecule with restriction enzyme having the 4 recognition site on the DNA ಎಷ್ಟು fragments ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, 1 2 3 4 recognition site ಇದೆ. 4 recognition site ಇದೆ ಅಂದ್ರೆ 4 enzymes ಅಥವಾ restriction enzyme ಏನ್ ಮಾಡುತ್ತೆ, ಈ ರೆಕಗ್ನಿಷನ್ ಸೈಟ್ ಏನ್ ಮಾಡ್ತು, ಬ್ರೇಕ್ ಮಾಡ್ತು. ಒನ್ ಫ್ರಾಗ್ಮೆಂಟ್, ಇದು ಬ್ರೇಕ್ ಆಯ್ತು ಅಂದ್ರೆ ಸೆಕೆಂಡ್ ಫ್ರಾಗ್ಮೆಂಟ್, ಇದು ಬ್ರೇಕ್ ಆಯ್ತು ಅಂದ್ರೆ ಥರ್ಡ್ ಫ್ರಾಗ್ಮೆಂಟ್, ಇದು ಬ್ರೇಕ್ ಆಯ್ತು ಅಂದ್ರೆ ಫೋರ್ತ್ ಫ್ರಾಗ್ಮೆಂಟ್. ಅಂದ್ರೆ ಇಲ್ಲಿ ನೋಡಿ 4 ರೆಕಗ್ನಿಷನ್ ಸೈಟ್ ಇರೋದ್ರಿಂದ ಓಕೆ ಎನ್ಸೈಮ್ಸ್ ಗಳು ಅಪ್ಲೈ ಆಯ್ತು, ಇಟ್ ಪ್ರೊಡ್ಯೂಸಸ್ ಎಷ್ಟು ರೆಕಗ್ನಿಷನ್ ಸೈಟ್ ಆಯ್ತು, 4 ಆಯ್ತು. ಅದ್ರ ಜೊತೆಗೆ ಒನ್ ಮೋರ್ DNA ಫ್ರಾಗ್ಮೆಂಟ್ಸ್ ಅದೇ ತರ ಉಳ್ಕೊಳ್ಳುತ್ತೆ. ಅಂದ್ರೆ ಯಾವಾಗ 4 recognition site ಇರುವಂತ ಲೊಕೇಶನ್ ನಾವು ಲೀನಿಯರ್ DNA ನಲ್ಲಿ ಕಟ್ ಮಾಡಿದಾಗ it produces how many fragments, 5 fragments ನ ಮಾಡ್ತಾ ಪ್ರೊಡ್ಯೂಸ್ ಮಾಡುತ್ತೆ. ಕ್ವೆಶ್ಚನ್ ಅಲ್ಲಿ ಈಗ ಅರ್ಥ ಮಾಡ್ಕೊಳ್ಳಿ. how many fragments will be generated if you digest the linear DNA molecule. linear DNA molecule ನ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿ ಡೈಜೆಸ್ಟ್ ಮಾಡ್ತೀರಾ. ಬಟ್ ಕಂಡೀಷನ್ ಏನು ಅಂದ್ರೆ 4 recognition site ಇದೆ, 4 recognition site ಇದೆ, 4 ರೆಸ್ಟ್ರಿಕ್ಷನ್ ಎನ್ಸೈಮ್ ಇಂದ ನಾವು ಅದನ್ನ ಡೈಜೆಸ್ಟ್ ಮಾಡಿದಾಗ 4 ಪೀಸ್ ಅರೈಸ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ
ಲೀನಿಯರ್ ಡಿಎನ್ಎ ಒಂದು ಪೀಸ್ ಅಥವಾ ಫ್ರಾಗ್ಮೆಂಟ್ಸ್ ಅದೇ ತರ ಉಳ್ಕೊಳ್ಳುತ್ತೆ. ಟೋಟಲಿ ಎಷ್ಟು ಫ್ರಾಗ್ಮೆಂಟ್ಸ್ ಫಾರ್ಮ್ ಆಯ್ತು? 5 ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಫಾರ್ಮ್ ಆಗುತ್ತೆ. ದಟ್ಸ್ ವೈ ದ ರೈಟ್ ಆನ್ಸರ್ ಈಸ್ ಸಿ ಇಸ್ ಅನ್ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 27. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿದ್ರೆ ಕ್ವೆಶ್ಚನ್ ನಂಬರ್ 28. ಆಲ್ಮೋಸ್ಟ್ ಇದು ಇದೇ ತರ ಇದೆ. ಕ್ವೆಶ್ಚನ್ ಈಗ ನೋಡಿ, how many fragments will be generated on the digestion of closed circular DNA molecule? Closed circular DNA molecule ಈ ತರ ಬರ್ಕೊಳ್ಳೋಣ. Closed circular DNA molecule ಬರ್ಕೊಂಡಿಲ್ಲ with a restriction enzyme having the 6 recognition site. 6 recognition site ತಗೊಳ್ಳೋಣ. ಇದು ಫಸ್ಟ್ recognition site, second recognition site, third recognition site, fourth, fifth, sixth recognition site. Okay, 6 recognition site ನ ಕ್ಲೋಸ್ ಸರ್ಕ್ಯುಲರ್ ಡಿಎನ್ಎ ಮೇಲೆ ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಈಗ ನೀಟಾಗಿ ನೋಡ್ಕೊಳ್ಳಿ, how many fragments will be generated on the digestion of closed circular DNA molecule with the restriction enzyme. ಈಗ 6 ರೆಕಗ್ನಿಷನ್ ಸೈಟ್ ಇದೆ ಅಂದ್ರೆ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿ ಡೈಜೆಸ್ಟ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಫ್ರಾಗ್ಮೆಂಟ್ಸ್ ಬರುತ್ತೆ? ಈಗ ಇದು ಫಸ್ಟ್ ರೆಸ್ಟ್ರಿಕ್ಷನ್ ಎನ್ಸೈಮ್, ರೆಕಗ್ನಿಷನ್ ಸೈಟ್ ಇದೆ, ರೆಸ್ಟ್ರಿಕ್ಷನ್ ಎನ್ಸೈಮ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್. ಅಂದ್ರೆ ಈಗ ನೋಡಿ 6 ರೆಕಗ್ನಿಷನ್ ಸೈಟ್ ಪ್ರೆಸೆಂಟ್ ಇದೆ. 6 ರೆಕಗ್ನಿಷನ್ ಸೈಟ್ ಅಂದ್ರೆ ಎಷ್ಟು ಎನ್ಸೈಮ್ ಬೇಕಾಗುತ್ತೆ? 6 ರೆಕಗ್ನಿಷನ್ ಎನ್ಸೈಮ್ಸ್ ಏನ್ ಮಾಡ್ತಾರೆ, ಅದನ್ನ ಬ್ರೇಕ್ ಡೌನ್ ಮಾಡ್ತಾರೆ. ಬ್ರೇಕ್ ಡೌನ್ ಮಾಡಿದ್ರೆ ಎಷ್ಟು ಫ್ರಾಗ್ಮೆಂಟ್ಸ್ ಬಂದೀಗ? 1 2 3 4 5 6. ಹಾಗಾದ್ರೆ ಎಷ್ಟು ಫ್ರಾಗ್ಮೆಂಟ್ಸ್ ಅವೈಲೇಬಲ್ ಆಗುತ್ತೆ? 6 ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಅವೈಲೇಬಲ್ ಆಗುತ್ತೆ. ದಟ್ಸ್ ವೈ ದಿ ಕರೆಕ್ಟ್ ಆನ್ಸರ್ ಈಸ್ ಸಿ ಇಸ್ ಅನ್ ಕರೆಕ್ಟ್ ಆನ್ಸರ್ ಅಂತ ಏನ್ ಮಾಡ್ತೀವಿ, ಚೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ವೇರಿಯೇಷನ್ ಅಬ್ಸರ್ವ್ ಮಾಡಿ. ಪ್ರೀವಿಯಸ್ ಕ್ವೆಶ್ಚನ್ ಅನ್ನು ಅಬ್ಸರ್ವ್ ಮಾಡಿದ್ದು ಲೀನಿಯರ್ ಡಿಎನ್ಎ ಮಾಲಿಕ್ಯೂಲ್, ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಿರೋದು ಕ್ಲೋಸ್ಡ್ ಸರ್ಕ್ಯುಲರ್ ಡಿಎನ್ಎ ಮಾಲಿಕ್ಯೂಲ್. ಅಲ್ಲೇನಾಯ್ತು, 4 ರೆಕಗ್ನಿಷನ್ ಸೈಟ್ ಕೊಟ್ಟರು. 4 ರೆಕಗ್ನಿಷನ್ ಸೈಟ್ ಇರೋದ್ರಿಂದ ಏನ್ ಮಾಡ್ತೀವಿ, 4 ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿ ಕಟ್ ಮಾಡ್ತೀವಿ. 4 ಪೀಸಸ್ ಬಂತು. ಲೀನಿಯರ್ ಡಿಎನ್ಎ ಅಂದ್ರೆ ಆಲ್ರೆಡಿ 1 ಫ್ರಾಗ್ಮೆಂಟ್ಸ್ ಇತ್ತು, ಹಾಗಾಗಿ ಟೋಟಲಿ 5 ಆಯ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಕ್ಲೋಸ್ ಆಗಿದೆ. ಈ ಕ್ಲೋಸ್ ಸರ್ಕ್ಯುಲರ್ ಡಿಎನ್ಎ ಮೇಲೆ 6 ರೆಕಗ್ನಿಷನ್ ಸೈಟ್ ನ ಮಾರ್ಕ್ ಮಾಡ್ತೀವಿ. 6 ರೆಕಗ್ನಿಷನ್ ಸೈಟ್ ನ ಕಟ್ ಮಾಡಕ್ಕೆ 6 ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿದಾಗ ಎಷ್ಟು ಫ್ರಾಗ್ಮೆಂಟ್ಸ್ ಬರಬೇಕು? 6 ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಅವೈಲೇಬಲ್ ಆಗುತ್ತೆ. ದಟ್ಸ್ ವೈ ದಿ ಕರೆಕ್ಟ್ ಆನ್ಸರ್ ಈಸ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಟ್ ಇಸ್ ನಥಿಂಗ್ ಬಟ್ 6 ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಅವೈಲೇಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡಿದ್ರೆ ಕ್ವೆಶ್ಚನ್ ನಂಬರ್ 29. ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂತ ಡಯಾಗ್ರಾಮ್ ನೋಡಿದ ಕೂಡಲೇ ನಿಮಗೆ ಫಸ್ಟ್ ಅನಲೈಸ್ ಆಗೋದು, ಇಟ್ ಇಸ್ ಅ ಡಯಾಗ್ರಾಮ್ related to the recombinant DNA technology. Recombinant DNA technology oriented diagram ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ the flow chart given below represent the process of recombinant DNA technology. Identify A B C D. Okay, A B C D ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ A ಇದೆ, B ಇದೆ, C ಇದೆ, D ಇದೆ. ಸಿಂಪಲ್ ಆಗಿ ಹೇಳಿದ್ರೆ ಇಲ್ಲಿ A ಅಂದ್ರೆ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿದೀವಿ. ಇಲ್ಲೂ ನಾವು ಏನ್ ಮಾಡಿದೀವಿ, ಕಟ್ ಮಾಡಕ್ಕೆ ಅಂದ್ರೆ ವೆಕ್ಟರ್ ನ ಕಟ್ ಮಾಡಕ್ಕೆ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿದೀವಿ. ಇವೆರಡನ್ನ ಜಾಯಿನ್ ಮಾಡಕ್ಕೆ ಲೈಗೇಸ್ ಎನ್ಸೈಮ್ ಬರುತ್ತೆ. ಆಫ್ಟರ್ ಯಾವಾಗ ಆರ್ ಪ್ಲಾಸ್ಮಿಡ್ ಫಾರ್ಮ್ ಆಗುತ್ತೆ ಅದನ್ನ ಹೋಸ್ಟ್ ಆರ್ಗಾನಿಸಮ್ ಗೆ ಏನಾಗುತ್ತೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ನಾವು ಇದರಲ್ಲಿ ಮ್ಯಾಚ್ ಮಾಡ್ತಾ ಹೋದ್ರೆ ಆಲ್ರೆಡಿ ಇಲ್ಲಿ ಮಾರ್ಕ್ ಆಗಿದೆ. ಎ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್, ಬಿ ಇಸ್ ಆಲ್ಸೋ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್, and next to DNA ligase and D transformation. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? B is the correct answer. ಅಂದ್ರೆ A ಮತ್ತೆ B ಅಲ್ಲಿ ಏನಾಯ್ತು, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಬಂತು. ಇಲ್ಲಿ ಜಾಯಿನಿಂಗ್ ಗೆ ಸಪೋರ್ಟ್ ಮಾಡಿದ್ದು DNA ligase. ಅಗೇನ್ ಅದನ್ನ ಏನ್ ಮಾಡಿದ್ವಿ, ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಮೂಲಕ ಹೋಸ್ಟ್ ಗೆ ನಾವು ಏನ್ ಮಾಡಿದ್ವಿ, ಅದನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಹಾಗಾಗಿ ರೈಟ್ ಆನ್ಸರ್ ಇಸ್ B is the right answer. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ, in recombinant DNA technology a plasmid vector is cleaved by plasmid vector. ಯಾಕಂದ್ರೆ plasmid vector ನ ನಾವು ಕ್ಲೀವ್ ಮಾಡಲೇಬೇಕು ಅಥವಾ ಕಟ್ ಮಾಡಲೇಬೇಕು. ಏನಕ್ಕೆ ಕಟ್ ಮಾಡಬೇಕು? ಅಲ್ಲಿಗೆ ಡಿಸೈರ್ಡ್ ಜೀನ್ ನ ನಾವು ಏನ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಈಗ ಪ್ಲಾಸ್ಮಿಡ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಯಾವುದೋ ಒಂದು ಪಾರ್ಟ್ ನ ನಾವು ಕ್ಲೀವ್ ಮಾಡಿ ತೆಗೆದ್ವಿ, ದೇ ಪ್ರೊಡ್ಯೂಸಸ್ ಸ್ಟಿಕಿ ಎಂಡ್ಸ್. ಇಲ್ಲಿಗೆ ನಾವು ಏನ್ ಮಾಡಬೇಕು, ಡಿಸೈರ್ಡ್
ಜೀನ್ ಏನ್ ಮಾಡ್ತೀವಿ ಇನ್ಸರ್ಟ್ ಮಾಡ್ತೀವಿ. ಓಕೆ, ಹಾಗಾಗಿ ನಾವು ಪ್ಲಾಸ್ಮಿಡ್ ಏನಂತ ಕರಿತೀವಿ, ವೆಕ್ಟರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ, ಇನ್ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಪ್ಲಾಸ್ಮಿಡ್ ವೆಕ್ಟರ್ ಇಸ್ ಕ್ಲೀವ್ಡ್ ಬೈ, ಕ್ಲೀವ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, ಕ್ಲೀವ್ಡ್ ಬೈ ಮಾಡಿಫೈಡ್ ಡಿಎನ್ಎ ಲೈಗೇಸ್. ಯಾಕಂದ್ರೆ ನಾವು ಕ್ಲೀವಿಂಗ್ ಪರ್ಪಸ್ ಗೆ ಲೈಗೇಸ್ ನ ಯೂಸ್ ಮಾಡಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಅನ್ ಜಾಯಿನಿಂಗ್ ಎನ್ಸೈಮ್. ಬಿ ಅಬ್ಸರ್ವ್ ಮಾಡಿದ್ರೆ ಎ ಹೀಟೆಡ್ ಆಲ್ಕಲೈನ್ ಸೊಲ್ಯೂಷನ್, ಯಾಕಂದ್ರೆ ಹೀಟೆಡ್ ಆಲ್ಕಲೈನ್ ಸೊಲ್ಯೂಷನ್ ಅಂದ್ರೆ ನಾವು ಇಲ್ಲಿ ಹೋಸ್ಟ್ ಒಳಗೆ ಇದು ಯೂಸ್ ಮಾಡ್ತಿಲ್ಲ, ಜಸ್ಟ್ ಕಟಿಂಗ್ ಪರ್ಪಸ್ ಗೆ ಮಾತ್ರ ಯೂಸ್ ಮಾಡ್ತಿದ್ವಿ. ಬಿ ಅಪ್ಲೈ ಆಗಲ್ಲ. ದಿ ಸೇಮ್ ಎನ್ಸೈಮ್ ದಟ್ ಕ್ಲೀವ್ಸ್ ದಿ ಡೋನರ್ ಡಿಎನ್ಎ, ಅಂದ್ರೆ ನಾವು ಡೋನರ್ ಡಿಎನ್ಎ ಗೆ ಯಾವ್ದು ತಗೊಂಡಿದ್ವಿ ಅಲ್ಲಿ ಯಾವ ಎನ್ಸೈಮ್ ಯೂಸ್ ಮಾಡಿ ಕಟ್ ಮಾಡಿದ್ವಿ, ಸೇಮ್ ಎನ್ಸೈಮ್ ನ ಈಗ ಎಲ್ಲಿ ಯೂಸ್ ಮಾಡಬೇಕು, ಪ್ಲಾಸ್ಮಿಡ್ ಗೂ ಸಹ ಯೂಸ್ ಮಾಡಬೇಕು. ಹಾಗಾಗಿ ಕರೆಕ್ಟ್ ಆನ್ಸರ್ ನಮಗೆ ಇಲ್ಲೇ ಸಿಕ್ಕಿತು, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕಂದ್ರೆ ನಾವು ಡೋನರ್ ಡಿಎನ್ಎ ಗೆ ಯಾವ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿರ್ತೀವಿ, ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಎಲ್ಲಿ ಯೂಸ್ ಮಾಡಬೇಕು, ಈಗ ನಾವು ಸೇಮ್ ಎನ್ಸೈಮ್ ನ ಪ್ಲಾಸ್ಮಿಡ್ ಅಥವಾ ವೆಕ್ಟರ್ ನಾವು ಏನ್ ಮಾಡಬೇಕು, ಯೂಸ್ ಮಾಡಬೇಕು. ದೇ ಐಡೆಂಟಿಫೈ ದಿ ರೆಕಗ್ನಿಷನ್ ಸೈಟ್ ನ ಏನ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ದಟ್ಸ್ ವೈ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 30. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ವೆಶ್ಚನ್ ನಂಬರ್ 31, ಇಟ್ ಇಸ್ ಅನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಓರಿಯೆಂಟೆಡ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂದ್ಕೊಳ್ಳಿ ನಿಮಗೆ ಗೊತ್ತಿದೆ, ಸೆಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್. ಇಥಿಡಿಯಂ ಬ್ರೋಮೈಡ್ ಆದ್ಮೇಲೆ ನೆಕ್ಸ್ಟ್ ಬರುವಂತ ಥಿಂಗ್ಸ್ ಯಾವುದು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎಲ್ಯೂಷನ್. ಇವೆಲ್ಲ ಪ್ರೋಸೆಸ್ ನಾವು ಏನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಈಸ್ ಎ ಟೆಕ್ನಿಕ್ ಆಫ್ ಸಪರೇಷನ್ ಆಫ್ ಚಾರ್ಜ್ ಮಾಲಿಕ್ಯೂಲ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನಾವು ಚಾರ್ಜ್ ಮಾಲಿಕ್ಯೂಲ್ ನ ಯೂಸ್ ಮಾಡಲ್ಲ, ಬಟ್ ದಿ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಮಾಲಿಕ್ಯೂಲ್ ವಿಚ್ ಆರ್ ಮೂವ್ ಟುವರ್ಡ್ಸ್ ದಿ ಪಾಸಿಟಿವ್ ಕಡೆಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಬಟ್ ಇದು ಇಲ್ಲಿ ಅಪ್ಲೈ ಆಗೋದಿಲ್ಲ. ದಿ ಟೆಕ್ನಿಕ್ ಆಫ್ ಇನ್ಕಾರ್ಪೊರೇಷನ್ ಆಫ್ ಡಿಎನ್ಎ ಮಾಲಿಕ್ಯೂಲ್ ಇಂಟು ದಿ ಸೆಲ್ ಥ್ರೂ ದಿ ಟ್ರಾನ್ಸಿಯೆಂಟ್ ಪೋರ್ಸ್, ಅಂದ್ರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ನಾವು ಹೋಸ್ಟ್ ಒಳಗೆ ಟ್ರಾನ್ಸ್ಫರ್ ಮಾಡಲ್ಲ, ಜಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡಿಎನ್ಎ ಅಂದ್ರೆ ರಿಕಾಂಬಿನೆಂಟ್ ಡಿಎನ್ಎ ಗೆ ಬೇಕಾಗಿರುವಂತ ಡಿಎನ್ಎ ಏನ್ ಮಾಡ್ತೀವಿ, ರೆಡಿ ಮಾಡ್ಕೊಂತೀವಿ, ಹೋಸ್ಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡಲ್ಲ. ದಟ್ಸ್ ವೈ ಬಿ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ದಿ ಟೆಕ್ನಿಕ್ ಆಫ್ ಸಪರೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಥ್ರೂ ದಿ ಪೋರ್ಸ್ ಆಫ್ ಅಗರೋಸ್ ಜೆಲ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕಂದ್ರೆ ನಾವು ಯೂಸ್ ಮಾಡೋದು ಅಗರೋಸ್ ಜೆಲ್ ಮೀಡಿಯಾನ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ನ ಯೂಸ್ ಮಾಡಿಕೊಂಡು ಅಗೇನ್ ಸೀವಿಂಗ್ ಎಫೆಕ್ಟ್ ಪ್ರೋಸೆಸ್ ಮೂಲಕ ಆಲ್ ದಿ ಡಿಎನ್ಎ ವಿಚ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಹಾಗಾಗಿ ನಾವು ಇಲ್ಲಿ ನೋಡ್ತಾ ಹೋದ್ರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂದ್ಕೊಳ್ಳೆ ಇಟ್ ಈಸ್ ನಥಿಂಗ್ ಬಟ್ ದಿ ಸಪರೇಷನ್ ಆಫ್ ಡಿಎನ್ಎ ಅಂಡ್ ಐಸೋಲೇಷನ್ ಆಫ್ ಡಿಎನ್ಎ by using the gel electrophoretic media and also electric field. ಹಾಗಾಗಿ right answer C is the right answer for question number 31. Next observe ಮಾಡ್ತಾ ಹೋದ್ರೆ question number 32. Again ಇದು ಸಹ gel electrophoresis oriented. Gel electrophoresis is used for, ಏನಕ್ಕೆ ಯೂಸ್ ಮಾಡ್ತಾರೆ gel electrophoresis? Construction of recombinant DNA by joining with the cloning vector. ಕ್ಲೋನಿಂಗ್ ವೆಕ್ಟರ್ ಗೆ ಜಾಯಿನ್ ಮಾಡಕ್ಕೆ ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ನ ಯೂಸ್ ಮಾಡಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಫ್ರಾಗ್ಮೆಂಟ್ ನ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಐಸೋಲೇಷನ್ ಆಫ್ ಡಿಎನ್ಎ ಮಾಲಿಕ್ಯೂಲ್. ಐಸೋಲೇಷನ್ ಆಫ್ ಡಿಎನ್ಎ ಮಾಲಿಕ್ಯೂಲ್ ಅಂದ್ರೆ ನಾವು ಅಲ್ಲಿ ಡಿಫರೆಂಟ್ ಎನ್ಸೈಮ್ಸ್ ನ ಯೂಸ್ ಮಾಡಿ, ಎಸ್ಪೆಷಲಿ ಏನ್ ಮಾಡಬಹುದು, ರೈಬೋನ್ಯೂಕ್ಲಿಯೇಸಸ್, ಸೆಲ್ಯುಲೇಸಸ್ ಎನ್ಸೈಮ್ ನ ಯೂಸ್ ಮಾಡಿಕೊಂಡು ಅದರ್ ಮಾಲಿಕ್ಯೂಲ್ ನ ಸಪರೇಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿಗೂ ಸಹ ನಾವು ಏನ್ ಮಾಡಕ್ಕಾಗಲ್ಲ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ನ ಅಪ್ಲೈ ಮಾಡಕ್ಕಾಗಲ್ಲ. ಕಟಿಂಗ್ ಆಫ್ ಡಿಎನ್ಎ ಇಂಟು ದಿ ಫ್ರಾಗ್ಮೆಂಟ್ಸ್. ಡಿಎನ್ಎ ಫ್ರಾಗ್ಮೆಂಟ್ಸ್ ನ ಬರೀ ಕಟ್ ಮಾಡೋದನ್ನ ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರೆಯಲ್ಲ. ನೆಕ್ಸ್ಟ್ ನೋಡಿ, ಸಪರೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಈ ನಾಲ್ಕರಲ್ಲಿ ನಾವು ಕಂಪೇರ್ ಮಾಡ್ತಾ ಹೋದ್ರೆ ನಮಗೆ ಫೋರ್ತ್ ಒಂದು ಬಹಳ ಸಿಮಿಲಾರಿಟಿ ಅಂತ ಅನ್ಸುತ್ತೆ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಏನಕ್ಕೆ ಅಂದ್ರೆ ಡಿಎನ್ಎ ಫ್ರಾಗ್ಮೆಂಟ್ ನ ಸಪರೇಟ್ ಮಾಡಿ ಅಕಾರ್ಡಿಂಗ್ ಟು ದೇರ್ ಸೈಜ್ ಬೈ ಪ್ರೊಡ್ಯೂಸಿಂಗ್ ದಿ ಸೀವಿಂಗ್ ಎಫೆಕ್ಟ್. ಸೀವಿಂಗ್ ಎಫೆಕ್ಟ್ ಪ್ರೋಸೆಸ್ ಮೂಲಕ ಡಿಎನ್ಎ ಫ್ರಾಗ್ಮೆಂಟ್ಸ್ ನ ಏನ್ ಮಾಡ್ತೀವಿ, ಕಟ್ ಮಾಡ್ತೀವಿ ಮತ್ತೆ ಅರೇಂಜ್ ಮಾಡ್ತೀವಿ. ಸ್ಮಾಲರ್ ಫ್ರಾಗ್ಮೆಂಟ್ಸ್ ಒಂದ್ ಕಡೆ ರೀಚ್ ಆಗುತ್ತೆ ಅಂಡ್ ಲಾರ್ಜರ್ ಫ್ರಾಗ್ಮೆಂಟ್ಸ್ ಒಂದ್ ಕಡೆ ರೀಚ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಚೂಸ್ ಮಾಡ್ತಾ ಹೋದ್ರೆ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 32. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 33. Having become an expert on gel electrophoresis, ಇದು ಸಹ gel electrophoresis oriented ಇದೆ. You are asked to examine a gel. Where do you find the smallest segments of the DNA? ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಜೆಲ್ ಎಲೆಕ್ಟ್ರೋಫೋರೆಟಿಕ್ ಪ್ಲೇಟ್ ನ ಅಬ್ಸರ್ವ್ ಮಾಡ್ತಾರೆ. ವೆಲ್ ಒಳಗೆ ಏನ್ ಮಾಡ್ತೀವಿ, ಡಿಎನ್ಎ ಫ್ರಾಗ್ಮೆಂಟ್ಸ್ ನ ಆಡ್ ಮಾಡ್ತೀವಿ. ಆ ಡಿಎನ್ಎ ಫ್ರಾಗ್ಮೆಂಟ್ಸ್ ಏನಾಗುತ್ತೆ, ದೇ ಮೂವ್ ಇನ್ ಎ ಜೆಲ್ ಎಲೆಕ್ಟ್ರೋಫೋರೆಟಿಕ್ ಮೀಡಿಯಾ ಅಕಾರ್ಡಿಂಗ್ ಟು ದಟ್ ಸೈಜ್ ಅಂಡ್ ಸ್ಮಾಲೆಸ್ಟ್ ಫ್ರಾಗ್ಮೆಂಟ್ಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ದಿ ಪಾಸಿಟಿವ್ ಚಾರ್ಜ್. ಲಾರ್ಜೆಸ್ಟ್ ಫ್ರಾಗ್ಮೆಂಟ್ಸ್ ಏನಾಗುತ್ತೆ, ನಿಧಾನಕ್ಕೆ ಮೂವ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುವಂತದ್ದು. ಅದನ್ನೇ ಇಲ್ಲಿ ಕ್ವೆಶ್ಚನ್ ಆಗಿ ಚೂಸ್ ಮಾಡಿದರೆ. ಹಾಗಾದ್ರೆ
where do you find the smallest segments of the DNA? Smallest segment of the DNA ಇರಬೇಕು nearer to the positive charge. ಹಾಗಾದ್ರೆ ಇಲ್ಲಿ ಆನ್ಸರ್ ನೋಡ್ತಾ ಹೋದ್ರೆ near the positive electrode farthest away from the well. ಅಂದ್ರೆ well ಇಂದ ದೂರ ಇರುತ್ತೆ ಬಟ್ ಆಲ್ಸೋ nearer to the ಯಾವ್ದಕ್ಕೆ ನಿಯರ್ ಆಗಿರುತ್ತೆ ಪಾಸಿಟಿವ್ ಎಲೆಕ್ಟ್ರೋಡ್ ಗೆ ಏನಾಗುತ್ತೆ ನಿಯರ್ ಆಗಿರುತ್ತೆ. ನಮಗೆ ಇಲ್ಲಿ ನೋಡಿ ರಿಮೈನಿಂಗ್ ಆನ್ಸರ್ ನೋಡಕ್ಕಿಂತ ನಮಗೆ ಎ ಕ್ವೆಶ್ಚನ್ ಅಲ್ಲ ಅಥವಾ ಎ ಆಪ್ಷನ್ ಅಲ್ಲಿ ಏನಾಯ್ತು ಆನ್ಸರ್ ಸಿಕ್ಕಾಯ್ತು. ದಟ್ಸ್ ವೈ ಕ್ವೆಶ್ಚನ್ ನಂಬರ್ 33 ಗೆ ಕರೆಕ್ಟ್ ಆನ್ಸರ್ ಇಸ್ ಎ ಇಸ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೆಪ್ ಶುಡ್ ಬಿ performed by a person in order to visualize the bands of DNA fragments obtained from the gel electrophoresis? ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ನಿಮಗೆ ಡಿಎನ್ಎ ಫ್ರಾಗ್ಮೆಂಟ್ಸ್ ಕಾಣಬೇಕು ಅಂದ್ರೆ ಯಾವ ತರ ಮಾಡಬಹುದು ಅಂತ ನಿಮಗೆ ಗೊತ್ತಿದೆ. ವೆರಿ ಈಸಿಯೆಸ್ಟ್ ಥಿಂಗ್, ಏನು ಫ್ರಾಗ್ಮೆಂಟ್ಸ್ ಇದೆ ಅದಕ್ಕೆ ಇಥಿಡಿಯಂ ಬ್ರೋಮೈಡ್ ಸ್ಟೈನ್ ಆಡ್ ಮಾಡ್ತೀರಾ. ಇಥಿಡಿಯಂ ಬ್ರೋಮೈಡ್ ಸ್ಟೈನ್ ಆಡ್ ಮಾಡಿ ಯುವಿ ರೇಡಿಯೇಷನ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಆರೆಂಜ್ ಕಲರ್ ಬ್ಯಾಂಡ್ಸ್ ಏನಾಗುತ್ತೆ ಅರೈಸ್ ಆಗುತ್ತೆ. ಆಗ ನಾವೇನ್ ಮಾಡಬಹುದು ಡಿಎನ್ಎ ಫ್ರಾಗ್ಮೆಂಟ್ಸ್ ಗಳನ್ನ ವಿಜುವಲೈಸ್ ಮಾಡಬಹುದು ಅಥವಾ ಐಡೆಂಟಿಫೈ ಮಾಡಬಹುದು. ಹಾಗಾದ್ರೆ ಈ ಕ್ವೆಶ್ಚನ್ ಗೆ ನೋಡಿ ಯಾವಾಗ ವಿಜುವಲೈಸ್ ಮಾಡೋದು ಅಂದ್ರೆ ಎಕ್ಸ್ಪೋಜರ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಟು ದಿ ಯುವಿ ರೇಡಿಯೇಷನ್, ಬಟ್ ಇಲ್ಲಿ ಇಥಿಡಿಯಂ ಬ್ರೋಮೈಡ್ ತೋರಿಸಿಲ್ಲ. ಸ್ಟೈನಿಂಗ್ ವಿತ್ ದಿ ಬ್ರೋಮೋಫಿನಾಲ್ ಯೂಸ್ ಮಾಡೋದಿಲ್ಲ ಇಲ್ಲಿ. ಸ್ಟೈನಿಂಗ್ ವಿತ್ ದಿ ಇಥಿಡಿಯಂ ಬ್ರೋಮೈಡ್ ಫಾಲೋಡ್ ಬೈ ದಿ ಎಕ್ಸ್ಪೋಜರ್ ಟು ದಿ ಯುವಿ ರೇಡಿಯೇಷನ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇಥಿಡಿಯಂ ಬ್ರೋಮೈಡ್ ನ ಯೂಸ್ ಮಾಡಿದೀವಿ ಅಂಡ್ ಆಲ್ಸೋ ಎಕ್ಸ್ಪೋಜರ್ ಟು ದಿ ಯುವಿ ರೇಡಿಯೇಷನ್. ಸಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 35. ಓಕೆ, ಇದು ಸಹ ಅಷ್ಟೇ ಜೆಲ್ ಎಲೆಕ್ಟ್ರೋಫೋರೆಟಿಕ್ ಪ್ಲೇಟ್ ಓರಿಯೆಂಟೆಡ್ ಇದೆ. ಇಲ್ಲಿ ನೋಡಿ ಏನ್ ಕ್ವೆಶ್ಚನ್ ಇದೆ ಅಂದ್ರೆ ಸ್ಟಡಿ ದಿ ಗಿವನ್ ಫಿಗರ್ ಕೇರ್ಫುಲಿ ಅಂಡ್ ಸೆಲೆಕ್ಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿಸ್. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಇಲ್ಲಿ ನೋಡಿ ನಿಮಗೆ ಗೊತ್ತಿದೆ ಇದು ಬೆಲ್, ಲಾರ್ಜರ್ ಫ್ರಾಗ್ಮೆಂಟ್ಸ್, ಸ್ಮಾಲರ್ ಫ್ರಾಗ್ಮೆಂಟ್ಸ್, ಡಿಎನ್ಎ ಬ್ಯಾಂಡ್ಸ್ ಅಂತ ಏನ್ ಮಾಡ್ತೀವಿ ನೇಮಿಂಗ್ ಕೊಟ್ಟಿದ್ವಿ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಬೇಕು. ಇಟ್ ರಿಪ್ರೆಸೆಂಟ್ ಎ ಟಿಪಿಕಲ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇನ್ ವಿಚ್ lane 1 contain undigested DNA. ಈ lane 1 contain undigested DNA. ಯಾಕಂದ್ರೆ ಅಲ್ಲಿಗೆ DNA ನ ಇನ್ಸರ್ಟ್ ಮಾಡಿದ್ದೀರಾ. ಓಕೆ, ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ undigested DNA ಏನಾಗಿದೆ ಪ್ರೆಸೆಂಟ್ ಇದೆ ಅಂತ ತೋರಿಸ್ತಾ ಇದೆ. ಒಂದು ಥಿಂಗ್ಸ್ ಕರೆಕ್ಟ್ ತಾನೆ. ಈ ಲೈನ್ ಅನ್ನು ಅಬ್ಸರ್ವ್ ಮಾಡ್ತಾ undigested DNA ಏನಾಗಿದೆ ಪ್ರೆಸೆಂಟ್ ಇದೆ. ದಟ್ಸ್ ವೈ 1 is a right thing. Next, the smallest DNA bands are formed at A and largest DNA bands are formed at B. ಇಲ್ಲಿ ನೋಡಿ ರಿವರ್ಸ್ ತೋರಿಸಿ. ಇಲ್ಲಿ ಸ್ಮಾಲೆಸ್ಟ್ ಬರಬೇಕು, ಇಲ್ಲಿ ಲಾರ್ಜೆಸ್ಟ್ ಬರಬೇಕು. ಇಲ್ಲಿ ರಿವರ್ಸ್ ಆಗಿದೆ. ಸೆಕೆಂಡ್ ಒನ್ ಇಸ್ ರಾಂಗ್ ಥಿಂಗ್. ನೆಕ್ಸ್ಟ್ ಥರ್ಡ್ ಒನ್, the separated DNA fragments can be visualized after the staining with the visible light. visible light ಅಲ್ಲಿ ನಮಗೆ ಇದು ಕಾಣಿಸೋದಿಲ್ಲ, ಗೊತ್ತಾಗ್ತಿದೆಯಲ್ಲ? ಹಾಗಾಗಿ ಥರ್ಡ್ ಒನ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇಲ್ಲಿ ನೋಡಿ ಸೆಕೆಂಡ್ ಒನ್ ರಾಂಗ್ ಆಯ್ತು, ಥರ್ಡ್ ಒನ್ ರಾಂಗ್ ಆಯ್ತು. ಈಗ ಫೋರ್ತ್ ಒನ್ ನೋಡೋಣ. The separation of DNA bands are cut out from the agarose gel and extracted from the gel piece. This step is known as elution. Elution ಅಂತ ಕರೆಯಬಹುದು. ಫೋರ್ತ್ ಒನ್ ಕರೆಕ್ಟ್ ಇದೆ. ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ರಾಂಗ್ ಇದೆ, fourth one and third one. That's why incorrect statements are 2 and 3rd. The correct answer is B is a correct answer for question number 35. Next, question number 36. Which of the following tools of recombinant DNA technology is incorrectly paired with its use? Okay, ಯಾವುದು incorrect pair? ಈ ನಾಲ್ಕನ್ನು ನೋಡ್ತಾ ಹೋದ್ರೆ eco R first, production of sticky ends, correct? ಯಾಕಂದ್ರೆ eco R first ಅಂದ್ರೆ restriction enzyme. DNA ligase, multiplication of RDNA molecule, multiplication of RDNA molecule. RDNA molecule multiply ಮಾಡಲ್ಲ, ಜಸ್ಟ್ DNA ಫ್ರಾಗ್ಮೆಂಟ್ಸ್ ಏನ್ ಮಾಡುತ್ತೆ ಜಾಯಿನ್ ಮಾಡುತ್ತೆ. ಹಾಗಾದ್ರೆ ಬಿ ರಾಂಗ್ ಅಂತ ಹೇಳಿ ಕರೀಬಹುದು. ಓಕೆ, ಇಲ್ಲಿ ನೋಡಿ ಓರೈ ಕಾಪಿ ನಂಬರ್ ಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಓರೈ ಸೈಟ್ ಅಂತ ಹೇಳಿ ಕರಿತೀವಿ. ಸೆಲೆಕ್ಟಬಲ್ ಮಾರ್ಕರ್, ಐಡೆಂಟಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್. ಓಕೆ, ಹಾಗಾದ್ರೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಓವರ್ ಆಲ್ 4 ಆನ್ಸರ್ಸ್ ಅಲ್ಲಿ ಇನ್ಕರೆಕ್ಟ್ ಪೇರಿಂಗ್ ಅಂದ್ರೆ ಬಿ ಇಸ್ ಅನ್ ಇನ್ಕರೆಕ್ಟ್ ಪೇರಿಂಗ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 37. ಇಫ್ ಯು ವಾಂಟ್ ಟು ರಿಕವರ್ many copies of the target, you will choose a vector. ಈಗ many copies of target ನ ಪ್ರೊಡ್ಯೂಸ್ ಮಾಡಬೇಕು. ಹಾಗಾದ್ರೆ ನೀವು ಚೂಸ್ ಮಾಡುವಂತ ವೆಕ್ಟರ್ ಯಾವ ತರ ಇರಬೇಕು? which does not have origin of replication. origin of replication ಇಲ್ಲ ಅಂತ ಆಗೋದೇ ಇಲ್ಲ. ಓಕೆ, which has antibiotic resistance gene, whose origin supports its high copy number, which has only one restriction site. ಇಲ್ಲಿ ಕ್ವೆಶ್ಚನ್ ಈಗ ನೋಡ್ಕೊಳ್ಳಿ.
If you want to recover many copies of target, you will be choose a vector which does not have origin of replication. ಅದನ್ನು choose ಮಾಡಕ್ಕೆ ಹೋಗಲ್ಲ. Which has antibiotic resistance gene. Antibiotic resistant genes ಇರಲೇಬೇಕು. ಇದು ಒಂದು ಇಲ್ಲಿ ಆಪ್ಷನ್ ಅಲ್ಲಿ. Whose origin support high copy number. ಯಾಕಂದ್ರೆ ನೋಡಿ ಇಲ್ಲಿ ನಮಗೆ C1 ನೋಡಿ ಆಲ್ಮೋಸ್ಟ್ ಆಲ್ ಟಾರ್ಗೆಟ್ ಗೆ ಸ್ವಲ್ಪ ರಿಲೆವೆಂಟ್ ಆಗಿದೆ. ಯಾಕಂದ್ರೆ ಕ್ಲೋನಿಂಗ್ ವೆಕ್ಟರ್ ನಾವು ಏನು ಮಾಡ್ತೀವಿ, a piece of DNA ಅಥವಾ fragments insert ಮಾಡಿದಾಗ they link with the ORI site, they help to produce the more number of copies. ಯಾಕಂದ್ರೆ ನಾವು ವೆಕ್ಟರ್ ಅಲ್ಲಿ ಅಥವಾ ಟಾರ್ಗೆಟ್ DNA ಜಾಸ್ತಿ ಟಾರ್ಗೆಟ್ ಕಾಪೀಸ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಆ ವೆಕ್ಟರ್ ಅಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು whose origin supports high copy number. ಆರಿಜಿನ್ಸ್ ಅಲ್ಲಿ ಹೈ ಕಾಪಿ ನಂಬರ್ ಗೆ ಸಪೋರ್ಟ್ ಸಿಕ್ತು ಅಂದ್ರೆ ಮೋರ್ ನಂಬರ್ ಆಫ್ ಟಾರ್ಗೆಟ್ ಕಾಪೀಸ್ ಗಳನ್ನ ಏನು ಮಾಡಬಹುದು, ಪ್ರೊಡ್ಯೂಸ್ ಮಾಡಬಹುದು. ದಟ್ಸ್ ವೈ ಸಿ ಇಸ್ ಎನ್ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 37. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 38. Which of these statements are correct? ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, restriction enzyme cut the strands of DNA little away from the center of the palindromic sequence. ಈಗ ಇದನ್ನ ಸೀಕ್ವೆನ್ಸ್ ಅಂದ್ರೆ ಇದನ್ನ palindromic sequence ಅಂತ ನೀವು ಚೂಸ್ ಮಾಡಿದ್ರೆ little away from the center ಏನು ಮಾಡುತ್ತೆ, ಕಟ್ ಮಾಡುತ್ತೆ. But between these same two bases on the opposite strand. ಅಪೋಸಿಟ್ ಸ್ಟ್ಯಾಂಡ್ ಅಲ್ಲಿ ನಿಮಗೆ ಏನಾಗುತ್ತೆ, ಸ್ಟಿಕಿ ಎಂಡ್ಸ್ ಗಳು ಅವೈಲೇಬಲ್ ಆಗುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕಂದ್ರೆ ನೋಡಿ NCERT ನಿಮಗೆ ಡಯಾಗ್ರಾಮ್ ಅಲ್ಲಿ ಇದೆ, ಎರಡು ನ್ಯೂಕ್ಲಿಯಸ್ DNA ಅಬ್ಸರ್ವ್ ಮಾಡ್ತಾ ಹೋದ್ರೆ ಕಾಯಿಲ್ ಆಗಿರುವಂತ DNA ಆ ರೆಸ್ಟ್ರಿಕ್ಷನ್ ಎನ್ಸೈಮ್ ಏನ್ ಮಾಡುತ್ತೆ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡುತ್ತೆ. ದೇ ಪ್ರೊಡ್ಯೂಸಸ್ ದಿ ಸ್ಟಿಕಿ ಎಂಡ್ಸ್. ಸ್ಟಿಕಿ ಎಂಡ್ಸ್ ಏನಾಗಿರುತ್ತೆ, ದಿ ಟೂ ಬೇಸಸ್ ಆನ್ ದಿ ಆಪೋಸಿಟ್ ಸ್ಟ್ಯಾಂಡ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಫಸ್ಟ್ ಒನ್ ಇಸ್ ಕರೆಕ್ಟ್. Hint second always cuts the DNA molecule at a particular point by recognizing the specific sequence of 6 base pairs. ಯಾಕಂದ್ರೆ ನೀವು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ತಗೊಂಡ್ರೆ 6 ಬೇಸ್ ಪೇರ್ಸ್ ಇರಲೇಬೇಕು. ಯಾಕಂದ್ರೆ ಈಗ ಇಕೋ ಆಲ್ಫಾಸ್ ತಗೊಂತೀರಾ ಅಂದ್ರೆ ಅಲ್ಲೂ ಸಹ ಅಷ್ಟೇ 6 ಬೇಸ್ ಪೇರ್ಸ್ ಅಂತ ತೋರಿಸ್ತೀರಾ. ಇಲ್ಲಿ ಹಿಂಟ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾರೆ, 6 ಬೇಸ್ ಪೇರ್ಸ್ ಇರುತ್ತೆ ಅಂತ ತೋರಿಸಿದ್ದಾರೆ. ಸೆಕೆಂಡ್ ಒನ್ ಇಸ್ ಆಲ್ಸೋ ರೈಟ್ ಒನ್. ಥರ್ಡ್ ಒನ್, separated DNA fragments cannot be visualized without staining on agarose gel electrophoresis. ಸ್ಟೈನಿಂಗ್ ಮಾಡಿಲ್ಲ ಅಂದ್ರೆ ನಾವು DNA ಐಡೆಂಟಿಫೈ ಮಾಡಕ್ಕೆ ಆಗಲ್ಲ. ಥರ್ಡ್ ಒನ್ ಇಸ್ ಆಲ್ಸೋ ರೈಟ್ ಒನ್. ORI is the sequence responsible for the controlling the copy number. More number copy number produce ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ, controlled copies produce ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. Fourth one is also right one. Fifth one ನೋಡಿ, DNA is a positively charged molecule. ನಿಮಗೆ ಗೊತ್ತಿದೆ DNA is a negatively charged molecule. ಹಾಗಾಗಿ ಫಿಫ್ತ್ ಸ್ಟೇಟ್ಮೆಂಟ್ ಒಂದೇ ರಾಂಗ್ ಸ್ಟೇಟ್ಮೆಂಟ್. 1 2 3 4 ನಾಲ್ಕು ಸ್ಟೇಟ್ಮೆಂಟ್ ರೈಟ್ ಇದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಿ ಇಸ್ ಎನ್ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 38. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ರೆ ಕ್ವೆಶ್ಚನ್ ನಂಬರ್ 39. Which of the following characteristics is generally not preferred for cloning vector? ಈ ನಾಲ್ಕು ಕ್ಯಾರೆಕ್ಟರ್ ಅಲ್ಲಿ ಕ್ಲೋನಿಂಗ್ ವೆಕ್ಟರ್ ಗೆ ಪ್ರಿಫರಬಲ್ ಆಗಿರುವಂತ ಕ್ಯಾರೆಕ್ಟರ್ ಯಾವುದು ಚೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಡ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಬೇಕೇ ಬೇಕು. ಯಾದಕ್ಕೆ ಕ್ಲೋನಿಂಗ್ ವೆಕ್ಟರ್ ಬೇಕೇ ಬೇಕು. ನಾವು ಯಾವುದೇ ವೆಕ್ಟರ್ ಬರೀತಾ ORI ಸೈಟ್ ಅಂತ ತೋರಿಸ್ತೀವಿ. ಅಂಡ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಮಾರ್ಕರ್ ಸೆಲೆಕ್ಟಬಲ್ ಮಾರ್ಕರ್ ಬೇಕೇ ಬೇಕು. ಬಿ ಇಸ್ ಆಲ್ಸೋ ರೈಟ್. ಮಲ್ಟಿಪಲ್ ರೆಸ್ಟ್ರಿಕ್ಷನ್ ಸೈಟ್ ಅಂಡ್ ಹೈ ಕಾಪಿ ನಂಬರ್. ಇದನ್ನ ನೋಡಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮಲ್ಟಿಪಲ್ ರೆಸ್ಟ್ರಿಕ್ಷನ್ ಸೈಟ್ ಮತ್ತೆ ಹೈ ಕಾಪಿ ನಂಬರ್ ಪ್ರೊಡ್ಯೂಸ್ ಮಾಡಕ್ಕೆ ORI ಸೈಟ್ ಬೇಕು. ಇದು ಕರೆಕ್ಟ್, ಇದು ಕರೆಕ್ಟ್. ಮಲ್ಟಿಪಲ್ ರೆಸ್ಟ್ರಿಕ್ಷನ್ ಸೈಟ್, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಪ್ಲಾಸ್ಮಿಡ್ ನೀವು ಚೂಸ್ ಮಾಡ್ತಿದ್ರೆ ಆಸ್ ಎ ಎಕ್ಸಾಂಪಲ್ ಆಗಿ ಅಂತಂದ್ರೆ ಇಲ್ಲಿ ಮೆನಿ ನಂಬರ್ ಆಫ್ ರೆಸ್ಟ್ರಿಕ್ಷನ್ ಸೈಟ್ ಇದೆ. ಈಗ ಮೆನಿ ನಂಬರ್ ಆಫ್ ರೆಸ್ಟ್ರಿಕ್ಷನ್ ಸೈಟ್ ಇದೆ ಅಂದ್ರೆ ನಾವು ಪ್ರೋಸೆಸ್ ನ ಮಾಡ್ಬೇಕಂದ್ರೆ ನಮಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ. ಹಾಗಾಗಿ ನಾವು ವೆಕ್ಟರ್ ನ ರೆಡಿ ಮಾಡ್ತಾ ಮಿನಿಮಮ್ ರೆಸ್ಟ್ರಿಕ್ಷನ್ ಸೈಟ್ ನ ಮಾಡ್ಕೊಂಡ್ರೆ ನಮಗೆ ಪ್ರೋಸೆಸ್ ಅಲ್ಲಿ ಕಾಂಪ್ಲೆಕ್ಸಿಟಿ ಬರಲ್ಲ. ಹಾಗಾಗಿ ಈ ನಾಲ್ಕಲ್ಲಿ ಚೂಸ್ ಮಾಡ್ತಾ ಹೋದ್ರೆ ಈ ಪ್ರಾಪರ್ಟಿನ ನಾವು ವೆಕ್ಟರ್ ಅಬ್ಸರ್ವ್ ಮಾಡ್ತೀವಿ. ಮೋರ್ ಪ್ರಿಫರಬಲ್ ಕ್ಯಾರೆಕ್ಟರ್ ಯಾವುದಲ್ಲ ಅಂತಂದ್ರೆ ಮಲ್ಟಿಪಲ್ ರೆಕಗ್ನಿಷನ್ ಸೈಟ್ ಅಂತ ಕರೀಬಹುದು. ಯಾಕಂದ್ರೆ ಮಿನಿಮಮ್ ರೆಸ್ಟ್ರಿಕ್ಷನ್ ಸೈಟ್ ಇತ್ತು ಅಂದ್ರೆ ನಮಗೆ ಪ್ರೋಸೆಸ್ ಅಲ್ಲಿ ಯಾವುದೇ ರೀತಿಯ ಕಾಂಪ್ಲೆಕ್ಸಿಟಿ ಇರಲ್ಲ. ಮೋರ್ ರೆಸ್ಟ್ರಿಕ್ಷನ್ ಸೈಟ್ ಅಂತಂದ್ರೆ ಇಟ್ ಶೋ ಮೋರ್ ಕಾಂಪ್ಲೆಕ್ಸಿಟಿ ಇರುತ್ತೆ. ಹಾಗಾಗಿ ವೆಕ್ಟರ್ ನ ಡಿಸೈನ್ ಮಾಡ್ತಾ ಮಿನಿಮಮ್ ರೆಸ್ಟ್ರಿಕ್ಷನ್ ಸೈಟ್ ಅಂತ ತಗೊಂಡ್ರೆ ಇಟ್ ಇಸ್ ಪ್ರಿಫರಬಲ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ನಾಲ್ಕು ಆನ್ಸರ್ ಅಲ್ಲಿ ನಮಗೆ ನಾಟ್ ಪ್ರಿಫರಬಲ್ ಅಂತ ನಾವು ಚೂಸ್ ಮಾಡ್ತಾ ಹೋದ್ರೆ ಮಲ್ಟಿಪಲ್ ರೆಸ್ಟ್ರಿಕ್ಷನ್ ಸೈಟ್ ಅಂತ ತಗೋಬಹುದು. ಹಾಗಾಗಿ ಆನ್ಸರ್ ಇಸ್ ಸಿ ಇಸ್ ಎನ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 39. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 40. Read the following statement and select the correct one. ಇದರಲ್ಲಿ ಕರೆಕ್ಟ್ ಒನ್ ಯಾವುದು? Same kind of sticky ends are produced
when DNA has been cut by different restriction enzyme, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, same kind of sticky ends are produced when DNA has been cut by different restriction enzyme. Different restriction enzyme ನ ಯೂಸ್ ಮಾಡಿಕೊಂಡು ಸೇಮ್ ಕೈಂಡ್ ಆಫ್ ಸ್ಟಿಕ್ಕಿ ಎಂಡ್ಸ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿದ್ರೆ ಸೇಮ್ ಕೈಂಡ್ ಆಫ್ ಸ್ಟಿಕ್ಕಿ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನಾವು ರಾಂಗ್ ಅಂತ ಹೇಳ್ಬೋದಾ? ಸೇಮ್ ಕೈಂಡ್ ಆಫ್ ಸ್ಟಿಕ್ಕಿ ಅನ್ನ ಪ್ರೊಡ್ಯೂಸ್ ಮಾಡೋಕೆ ಡಿಫರೆಂಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೇಮ್ ಕೈಂಡ್ ಆಫ್ ರೆಸ್ಟ್ರಿಕ್ಷನ್ ಸ್ಟಿಕ್ಕಿ ಅನ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸೇಮ್ ಕೈಂಡ್ ಆಫ್ ಯಾವುದು ತಗೋಬೇಕು? ರೆಸ್ಟ್ರಿಕ್ಷನ್ ಎನ್ಸೈಮ್ ನ ತಗೋಬೇಕು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಇನ್ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ ನೋಡಿ, exonucleases makes cut the specific position within the DNA. Within the DNA ಕಟ್ ಮಾಡಬೇಕಂದ್ರೆ ಯಾರು ಬೇಕು? endonucleases ಬೇಕು. Second one is wrong. Hint second was the first restriction endonucleases to be isolated. Correct one ನಿಮಗೆ ಗೊತ್ತಿರುವಂತದ್ದೇ. A bacteriophage ಅಂತ ನಿಮಗೆ ಗೊತ್ತಿದೆ. The virus infected bacterial cell are considered as a bacteriophage. The bacteriophage has ability to replicate within the bacterial cell. ಯಾಕಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಬ್ಯಾಕ್ಟೀರಿಯೋಫೇಜ್ ಏನಾಗುತ್ತೆ? ರೆಪ್ಲಿಕೇಟ್ ಆಗ್ತಾ ಇದೆ. Replicate within the bacterial cell by integrating its DNA within the bacterial DNA. ಯಾಕಂದ್ರೆ ಯಾವಾಗ ವೈರಸ್ ಎಂಟರ್ ಆಗುತ್ತೆ, ಬ್ಯಾಕ್ಟೀರಿಯಲ್ DNA ಮತ್ತೆ ವೈರಲ್ DNA ಏನಾಗುತ್ತೆ? ಇನ್ಕಾರ್ಪೊರೇಟ್ ಆಗುತ್ತೆ. ಇನ್ಕಾರ್ಪೊರೇಟ್ ಆದ್ಮೇಲೆ ನಮಗೆ ಬರುವಂತ ಥಿಂಗ್ಸ್ ಯಾವುದು ಅಂದ್ರೆ ಇಟ್ ಇಸ್ ಸಮಥಿಂಗ್, ಬಟ್ ನಾವೇನಂತ ಕರಿತೀವಿ? ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ನ ರೈಟ್ ಅಂತ ತಗೋಬಹುದಾ? A bacteriophage has ability to replicate within the bacterial cell by integrate its DNA with bacterial DNA. Bacterial DNA ಜೊತೆ ವೈರಲ್ DNA ಏನಾಗುತ್ತೆ? ಇಂಟಿಗ್ರೇಟ್ ಆಗುತ್ತೆ. ಆಗ ನಾವು ಕರೆಯೋದೇನಂದ್ರೆ ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಫೋರ್ತ್ ಸ್ಟೇಟ್ಮೆಂಟ್ ರೈಟ್ ಒನ್. ನೆಕ್ಸ್ಟ್, presence of more than one recognition site for a enzyme within the vector complicates a gene cloning. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನಮಗೆ ಪಾಯಿಂಟ್ ಆಫ್ ವ್ಯೂ ಅಬ್ಸರ್ವೇಷನ್ಸ್ ಅಲ್ಲಿ presence of more than one recognition site. Presence of more than one recognition site. ಈಗ ಫಾರ್ ಎಕ್ಸಾಂಪಲ್ ಇದನ್ನ ವೆಕ್ಟರ್ ಅಂತ ಚೂಸ್ ಮಾಡಿ. Presence of more than one recognition site for a enzyme within a vector complicates a gene cloning. ಯಾಕಂದ್ರೆ ಪ್ರತಿಯೊಂದು ರೆಕಗ್ನಿಷನ್ ಸೈಟ್ ಗೆ ಏನಾಗುತ್ತೆ? ಅದರದೇ ಆದ ಎನ್ಸೈಮ್ಸ್ ಗಳು ಏನಾಗುತ್ತೆ? ಪ್ರೆಸೆಂಟ್ ಇದೆ. ಆ ರೆಕಗ್ನಿಷನ್ ಸೈಟ್ ನ ಕಟ್ ಮಾಡಕ್ಕೆ ಏನಾಗುತ್ತೆ? ಆ ಪರ್ಟಿಕ್ಯುಲರ್ ಎನ್ಸೈಮ್ ಬಂದು ಏನ್ ಮಾಡುತ್ತೆ? ರೋಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಇದರ ನೆಸೆಸಿಟಿ ಇಲ್ಲ ಅಂತ ಅನ್ಕೊಳ್ತೀವಿ. ಹಾಗಾಗಿ ನಾವು ಸ್ಟೇಟ್ಮೆಂಟ್ ನೋಡ್ತಾ ಇಲ್ಲಿ ಓಕೆ, ಅಬ್ಸರ್ವೇಷನ್ಸ್ ನೋಡಿ. ಥರ್ಡ್ ಮತ್ತೆ ಫೋರ್ತ್ ಒನ್ ಏನ್ ಮಾಡ್ತೀವಿ? ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನೋಡ್ತೀವಿ. ಇಲ್ಲಿ ನಮಗೆ ಮ್ಯಾಚ್ ಆಗೋದು ಯಾವುದಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸಿ ಇಸ್ ದಿ ಕರೆಕ್ಟ್ ಒನ್ ಅಂತ ನಾವೇನ್ ಮಾಡಬಹುದು? ಇದಕ್ಕೆ ಚೂಸ್ ಮಾಡಬಹುದು ಫಾರ್ ಕ್ವೆಶ್ಚನ್ ನಂಬರ್ 40. Next, question number 41. Question number 41 ಗೆ which of the following is not a cloning vector? Cloning vector ಯಾವುದಲ್ಲ? ಇದು cloning vector. PBR 322 cloning vector. SAN first ಅಂತ ಇದೆಯಲ್ಲ, SAN first is an recognition sign. ಹಾಗಾಗಿ ಇದು cloning vector ಅಲ್ಲ. FATBID is also cloning vector. ಈ ಮೂರು ಜನ cloning vector, but this one is an recognition restriction enzyme. ಹಾಗಾಗಿ correct answer C is the correct answer. Next, question number 42. Match the following. Column 1 with the column 2. Correct ಆಗಿ ಮ್ಯಾಚ್ ಮಾಡ್ತಾ ಹೋದ್ರೆ ampicillin is an selectable marker. Separation of DNA fragments. Electrophoresis. In third, Haemophilus influenzae. PBR 322. Artificial plasmid. Correct answer C is the correct answer. ನಿಮಗೂ ಸಹ ಗೊತ್ತಿದೆ match the following ಅಲ್ಲಿ ಹೇಗೆ ಮ್ಯಾಚ್ ಮಾಡಬಹುದು, ಮತ್ತೆ ಈಜಿ ಇದೆ match the following. Next, question number 43. Okay, the gene ROP present in PBR 322 cloning vector codes for. ಈಗ ನೀವು PBR 322 ಬರೀತೀರಾ, ಈ ತರ ಓರಲ್ ಸೈಟ್ ತೋರಿಸ್ತೀರಾ, ಡಿಫರೆಂಟ್ ರೆಕಗ್ನಿಷನ್ ಸೈಟ್ ಬರೀತೀರಾ, ಬಟ್ ಇಲ್ಲಿ ROP ಅಂತ ಏನ್ ಮಾಡ್ತೀರಾ? ಇಂಡಿಕೇಟ್ ಮಾಡ್ತೀರಾ. ಹಾಗಾದ್ರೆ ಏನು ROP ಅಂದ್ರೆ? ROP is nothing but these are the protein involved in the replication of plasmid. ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ ಅಲ್ಲಿ ಇನ್ವಾಲ್ವ್ ಆಗುವಂತ ಪ್ರೋಟೀನ್ ಗೆ ನಾವು ಏನಂತ ಕರಿತೀವಿ? ROP or ROP ಅಂತ ನಾವೇನ್ ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ದಟ್ಸ್ ವೈ ದಿ ಕರೆಕ್ಟ್ ಆನ್ಸರ್ ಇಸ್ ಬಿ. ಇದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. ROP means the protein involved in the replication of plasmid. Question number 44. I think ಇದು ಸಹ ಈಜಿ ಇದೆ. ಯಾರಿಗೆ PBR 322 ಡಯಾಗ್ರಾಮ್ ಗೊತ್ತಿದೆ ಆರಾಮಾಗಿ ಇದಕ್ಕೆ ಆನ್ಸರ್ ಮಾಡಬಹುದು. ಐಡೆಂಟಿಫೈ ದಿ ABCD. A B C D. D ಅಂದ್ರೆ ಓರೈ ಸೈಟ್, C ಅಂದ್ರೆ
ಇಕೋ ಆರ್ ಫಸ್ಟ್, ಬಿ ಅಂದರೆ ಬ್ಯಾಮ್ ಎಚ್ ಫಸ್ಟ್, ನೆಕ್ಸ್ಟು ಸಾರಿ ಇಲ್ಲಿ ನಿಮಗೆ ತೋರಿಸ್ತಾ ಹೋದಾಗ ಎ ಇದೆಯಲ್ಲೋ ಎ ಇಕೋ ಆರ್ ಫಸ್ಟು, ನೆಕ್ಸ್ಟು ಬಿ ಬ್ಯಾಮ್ ಎಚ್ ಫಸ್ಟು, ಸಿ ಅಂದ್ಕೊಂಡೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಈ ಲೊಕೇಶನ್. ಸಿ ಅಂದರೆ ಆಂಫಿಸಿಲಿನ್, ಯಾಕಂದರೆ ಟೆಟ್ರಾಸೈಕ್ಲಿನ್ ಅಂದರೆ ಆಂಫಿಸಿಲಿನ್ ಇಲ್ಲ ಇಲ್ಲಿ. ಡಿ ಅಂದರೆ ಓರೈಸೈಡ್, ಹಾಗಾದ್ರೆ ಕರೆಕ್ಟ್ ಮ್ಯಾಚ್ ಆಗೋದು ಇಲ್ಲಿ ಮಾರ್ಕ್ ಆಗಿದೆ. ಇಕೋ ಆರ್ ಫಸ್ಟು, ಬ್ಯಾಮ್ ಎಚ್ ಫಸ್ಟು, ಆಂಫಿಸಿಲಿನ್ ಅಂಡ್ ಓರೈಸೈಡ್. ಕರೆಕ್ಟ್ ಆನ್ಸರ್ ಇಸ್ ಡಿ ಇಸ್ an correct answer. Next question number 45. Statement oriented question. Statement 1. The cloning vector is required to have very few preferably single recognition site for the commonly used restriction enzyme. Statement neat ಓದ್ಕೊಳ್ಳಿ. The cloning vector required to have a very few preferably single recognition site for commonly used restriction enzyme. ಯಾಕಂದ್ರೆ ನಾವೇನು ವೆಕ್ಟರ್ಸ್ ಅಂತ ಯೂಸ್ ಮಾಡ್ತೀವಿ ಆ ವೆಕ್ಟರ್ಸ್ ಏನಾಗುತ್ತೆ ಪ್ರಿಫರಬಲಿ ಸಿಂಗಲ್ ರೆಕಗ್ನಿಷನ್ ಸೈಟ್ ಇತ್ತು ಅಂದ್ರೆ ಯಾರಿಗೆ ಹೆಲ್ಪ್ ಆಗುತ್ತೆ, ರೆಸ್ಟ್ರಿಕ್ಷನ್ ಎನ್ಸೈಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ, ಬಹಳ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ, ಸ್ಟಿಕಿ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಅನ್ನ ಕರೆಕ್ಟ್ ಅಂತ ತಗೊಳ್ತೀವಿ. ಸ್ಟೇಟ್ಮೆಂಟ್ 2 ನೋಡ್ತಾ ಹೋದ್ರೆ ಪ್ರೆಸೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ರೆಕಗ್ನಿಷನ್ ಸೈಟ್, more than one recognition site within a cloning vector will generate several fragments. ಯಾಕಂದ್ರೆ many number of recognition site present ಇದೆ ಅಂದ್ರೆ we have to observe the many number of fragments consider ಮಾಡಲೇಬೇಕಾಗುತ್ತೆ, which will complicate the process of gene cloning. ಯಾಕಂದ್ರೆ ನೋಡಿ ಸಿಂಪಲ್ ಕಂಪ್ಯಾರಿಸನ್, ಒಂದು ವೆಕ್ಟರ್ ನ ಚೂಸ್ ಮಾಡಿದ್ದೀರಾ, ಫ್ಯೂ ನಂಬರ್ ಅಲ್ಲಿ ನಿಮಗೆ ಏನಾದರೂ ರೆಕಗ್ನಿಷನ್ ಸೈಟ್ ಇತ್ತು ಅಂದ್ರೆ ನಿಮ್ಮ ಪ್ರೋಸೆಸ್ ಬಹಳ ಬೇಕಾಗುತ್ತೆ. ಸಮ್ ಟೈಮ್ ನೀವು ಚೂಸ್ ಮಾಡಿರುವಂತ ವೆಕ್ಟರ್ ಅಲ್ಲಿ ಮೆನಿ ನಂಬರ್ ಆಫ್ ರೆಕಗ್ನಿಷನ್ ಸೈಟ್ ಇದೆ ಅಂದ್ರೆ ದಿ ಪ್ರೋಸೆಸ್ ಏನಾಗುತ್ತೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಆಗುತ್ತೆ. ಏನಕ್ಕೆ ಕಾಂಪ್ಲೆಕ್ಸಿಟಿ ಆಗುತ್ತೆ ಅಂದ್ರೆ ಅಲ್ಲಿ ಮೆನಿ ನಂಬರ್ ಆಫ್ ಯಾರು ಪ್ರೆಸೆಂಟ್ ಇದ್ದಾರೆ, ರೆಕಗ್ನಿಷನ್ ಸೈಟ್ ಏನಾಗಿದೆ ಪ್ರೆಸೆಂಟ್ ಇದೆ. ಹಾಗಾಗಿ ಈ ಅಬ್ಸರ್ವೇಷನ್ ಅಲ್ಲಿ ಎರಡೂ ಸ್ಟೇಟ್ಮೆಂಟ್ ನಾವು ಕರೆಕ್ಟ್ ಅಂತ ಹೇಳಿ ಚೂಸ್ ಮಾಡ್ತೀವಿ. ಹಾಗಾಗಿ ದಿ ರೈಟ್ ಆನ್ಸರ್ ಈಸ್ ಎ ಇಸ್ an ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 45. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ವೆಶ್ಚನ್ ನಂಬರ್ 46 ಬಹಳ ಈಸಿ ಇದೆ. Question number 46. PBR 322D. PBR 322 was the first artificial cloning vector will be constructed. What is the BR? BR is a scientist name. Bolivar and Rodriguez. Answer is very simple. B is an right one. Scientist name ಬಂದಿರೋದಲ್ಲಿ BR ಗೆ. Next question number 47. Read the following statement. Select the correct one. ಯಾವುದು ಕರೆಕ್ಟ್ ಒನ್ ಇದೆ ಇದರಲ್ಲಿ? First, electrophoresis is technique used for separation of molecule based on the size and charge. First statement correct ಗೊತ್ತಿದೆ ನಿಮಗೆ. Plasmids are extra chromosomal self-replicating, usually circular, double-stranded DNA molecule formed naturally in many bacteria and also some yeast. Correct. It is not advisable to use an exonucleases enzyme while producing the recombinant DNA molecule. Recombinant DNA molecule use ಮಾಡಬೇಕಂದ್ರೆ ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡ್ತೀವಿ. It is not advisable. Correct is statement. In echo R first, the Roman numerical 1 indicates that it was the first enzyme isolated from the echo R first R/30. Correct. ನಾಲ್ಕು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾಗಿ 1 2 3 4 D is a correct answer for question number 47. ನೀಟಾಗಿ ಅಬ್ಸರ್ವ್ ಮಾಡಿ, ಪ್ರತಿ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದೆ, ನಾಲ್ಕು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ವೆಶ್ಚನ್ ನಂಬರ್ 48. ಇನ್ PBR 322 ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್, PBR 322 ನೀವು ಇದರ ಬರ್ಕೊಂಡ್ರೆ ಇಲ್ಲಿ ಆಂಫಿಸಿಲಿನ್, ಈ ಕಡೆ ಟೆಟ್ರಾಸೈಕ್ಲಿನ್ ಬರುತ್ತೆ. ಓಕೆ, ಜೀನ್ ಹ್ಯಾಸ್ ರೆಕಗ್ನಿಷನ್ ಸೈಟ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಇದಿಷ್ಟು ಅಬ್ಸರ್ವ್ ಮಾಡ್ತಾ ಹೋದ್ರೆ ಟೆಟ್ರಾಸೈಕ್ಲಿನ್ ಅಲ್ಲಿರುವಂತ ರೆಕಗ್ನಿಷನ್ ಸೈಟ್ ಯಾವುದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಇದಿಷ್ಟರಲ್ಲಿ ಬ್ಯಾನ್ ಹೆಚ್ ಫಸ್ಟ್ ರೆಕಗ್ನಿಷನ್ ಸೈಟ್ ಎಲ್ಲಿದೆ, ಟೆಟ್ರಾಸೈಕ್ಲಿನ್ ಅಲ್ಲಿ ಪ್ರೆಸೆಂಟ್ ಇದೆ. ದಟ್ಸ್ ವೈ ದಿ ಕರೆಕ್ಟ್ ಆನ್ಸರ್ ಇಸ್ ಡಿ ಇಸ್ an correct answer for question number 48. Next question number 49. Which of the following is not characteristics of PBR 322? ಯಾವುದು PBR 322 ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. It was first artificially cloning vector constructed. Correct ಇದೆ A. B correct ಇದೆ. C amphisilin correct ಇದೆ. It does not have restriction site on cell first. Restriction site cell first present ಇದೆ. D is an incorrect statement.
Question number 50. What will be the effect of PBr 322? A cloning vector does not carry ORI site. ORI site ಇಲ್ಲ cloning vector ಅಂದ್ರೆ ಏನಾಗುತ್ತೆ? Sticky end will not produce. ನಮಗೆ sticky end ಗೆ ಅವೈಲೇಬಲ್ ಅಂದ್ರೆ ORI site ಗೆ ಮ್ಯಾಚ್ ಆಗೋದಿಲ್ಲ. Transformation will not takes place. The cell will transform into tumor cell. Replication will not takes place. ನಮಗೆ ಕರೆಕ್ಟ್ ನೋಡಿ ORI site ಇಲ್ಲ ಅಂದ್ರೆ ಈ ಮೂರು ನಮಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಆಫ್ಟರ್ ದಿ ಪ್ರೋಸೆಸ್ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನಾವು ORI site ಅಂತ ಅಬ್ಸರ್ವ್ ಮಾಡ್ತಾ ಹೋಗ್ತೇವೆ. Replication will not takes place. ಯಾಕಂದ್ರೆ ORI ಅನ್ಕೊಳ್ಳೆ ನೇಮ್ ಇಂಡಿಕೇಟ್ ಮಾಡ್ತದೆ. Where the process of replication is begin that consider as ORI ಅಂತ ಕರೀತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ಲೋನಿಂಗ್ ವೆಕ್ಟರ್ ಅಲ್ಲಿ ORI ಇಲ್ಲ ಅಂತಂದ್ರೆ there is no possibility of replication. ಅಂದ್ರೆ D is the correct answer for question number 50. Okay. ಇವತ್ತು ಟೋಟಲಿ 25 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದೀವಿ. ನೀಟಾಗಿ ಒಂದ್ಸರಿ ನಿಮ್ಮ ಫಿಂಗರ್ ಟಿಪ್ ಅಲ್ಲಿ ಇರುವಂತಹ ಕ್ವೆಶ್ಚನ್ಸ್ ಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಕೆಲವೊಂದು ಪಾಯಿಂಟ್ ನಾನು ನಿಮಗೆ ಹೇಳಿದ್ದೀನಿ ಯಾವ ಪಾಯಿಂಟ್ ಅಂತ. ಮತ್ತೆ ಇವತ್ತು ಡಿಸ್ಕಸ್ ಮಾಡಿದ್ರು ಅಷ್ಟೇ ಕ್ವೆಶ್ಚನ್ಸ್. ನಿಮಗೆ ತುಂಬಾ ಕಾಂಪ್ಲೆಕ್ಸ್ ಅಂತ ಯಾವುದೋ ಕ್ವೆಶ್ಚನ್ಸ್ ಇಲ್ಲ. ನಿಮ್ಮ ನಾಲೆಡ್ಜ್ ಬೇಸಿಸ್ ಮೇಲೆ ನೀವು ಓದಿರುವಂತ ನಾಲೆಡ್ಜ್ ಬೇಸಿಸ್ ಮೇಲೆ ಇರುವಂತ ಕ್ವೆಶ್ಚನ್ಸ್ ಗಳು ಬಂದಿದೆ. ನೀಟಾಗಿ ಏನ್ ಮಾಡಿ ಪ್ರತಿಯೊಂದನ್ನು ನೀವು MTG ಗೈಡ್ ನೀಟಾಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.